ಇವತ್ತಿಲ್ಲ ಇದು. ಅವ್ರು ಅವತ್ತಿಂದನೂ ಅವ್ರು ನನಗೆ ಕುಳ್ಳ ಅನ್ನೋರು ನನ್ನ ಕರಿಯಣ್ಣ ಅನ್ನೋನು. ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ, ಅದೇನಿದೆ ತಪ್ಪೇನಿದೆ. ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ, ಅದೇನಿದೆ ತಪ್ಪೇನಿದೆ. ರೀ ಸಮಯ ನಾನು ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಲ್ಲ, ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ. ಕೇಳಬೇಕು ಅಂತ ಒತ್ತಾಯ ನೋವು ಈಗ ನಾನು ಏನಂತ ಈಗ ಯಾರಿಗಾರದಿಂದ ನೋವು ಇವತ್ತೇನು ಹೊಸ್ದಾಗಿರಲಿಲ್ಲ, ಅವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು. ಇವತ್ತು ಆ ಹೇಳಿದಿಂದ ಯಾರಿಗಾರ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳ್ತಾ ಇದ್ದೀನಿಲ್ಲ. ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು? ಇವತ್ತು ಬ್ರದರ್ ಮೊದಲೇ ಬಾರಿ ಏನೂ ಹೇಳಿಲ್ಲ ನಾನು, ಹೇಳಿಲ್ವಾ? ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು, ನಾನು ಕರಿಯಣ್ಣ ಅನ್ನೋನು. ಈಗ ಆದಿಂದ ಯಾರನ್ನ JDS ಕಾರ್ಯಕರ್ತರಿಗೆ ಏನೋ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ನನಗೆ ಗೊತ್ತಿಲ್ಲ, ನಾನು ಕೇಳಿ ಬಂದೆ. ನಾವೇನು ನನಗೆ ಗೊತ್ತಿಲ್ಲ. ರಿಯಾಕ್ಷನ್ನು ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರಂತೆ. ನಮ್ಮಿಂದ ಗೊತ್ತಿಲ್ಲ, ನಾನು ಕೇಳಿ ಬಂತು. ಆ ಥರ ಕ್ಲಾರಿಫಿಕೇಶನ್ CM ಆಫೀಸಿಂದ ಕೊಟ್ಟಿದ್ದಾರೆ. ಇಲ್ಲ, ಆ ಥರ ಚರ್ಚೆ ಇಲ್ಲ. ಆ ಥರ ಏನು ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗಲೇ ಯಾರೋ ನನಗೆ ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ನನ್ನ ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ. ಏನು ಅಂಥದ್ದು ಏನ್ರಿ ಮಾಡಿದ್ದೀವಿ ಕೈ ಬಿಡೋಕ್ಕೆ? ಅಂಥದ್ದು ಏನು ಮಾಡಿದ್ದೀವಿ? ಬಿಡೋಪ್ಪ ನೀನು, ಅಂಥದ್ದು ಏನು ಮಾಡಿದ್ದೀವಿ ಹೇಳಿ? ಆಯಿತು, ಯಾರಿಗಾನ ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾಯಿದ್ದೆ, ಆವತ್ತೂ ಹೇಳಿದ್ದೀನಿ. ಅದರಿಂದ ಯಾರನ್ನ JDS ಕಾರ್ಯಕರ್ತಗೆ ಏನಾರ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ಮುಗ್ದೋಯ್ತಂತೆ. ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು. ಕೇಳ್ರಿ ಇಲ್ಲಿ, ಯಾರನ್ನ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋ ಕೆಪಾಸಿಟಿ ಶಕ್ತಿ ಇದೆಯಾ? ನಾನು ಕೇಳ್ರಿ, ನಿಮ್ಮ ಮಾತಿಗೆ ಉತ್ತರ ಕೊಡ್ತಾ ಇರೋದು. ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವುದಾನ ಶಕ್ತಿ, ಯಾರಿಗಾನ ಶಕ್ತಿ ಇದೆಯಾ? ಯಾರಿಗಾನ ಶಕ್ತಿ ಇದೆಯಾ? ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಂಡ್ಕೊಳಕ್ಕೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು. ದೇವೇಗೌಡರ ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ? ಯಾರಿಗಾನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ? ಸಾಧ್ಯನಾ ಅದು? ಇಲ್ಲ, ನಾನು ಹೇಳ್ತಾ ಇರೋದು, ನಾನು ಹೇಳಿದ್ದೀನಿ. ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ನಾನು? ಕುಮಾರಸ್ವಾಮಿ ಅವರು ಅವರೇ ಮುಸಲ್ಮಾನ್ ಓಟ್ ಬೇಡ ಅಂದರು. ನಾನು ಮುಸಲ್ಮಾನ್ ಅಂಥವು ಬರಬೇಡಿ, ನಾನು ನಿಮ್ಮ ತಾವು ಬರಲ್ಲ, ನಿಮ್ಮ ಮತ ಬೇಕಾಗಿಲ್ಲ ಅಂದರು. ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಂಡ್ಕೊಳಕ್ಕೆ ಕೊಟ್ಟಿದ್ದೀರಾ. ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ. 2,000 ರೂಪಾಯಿ ಕೊಟ್ಟು ಏನೋ ಜಾನಿಮಾಜ್ ಅಂತೀವಿ, ನಾವು ಪ್ರೇಯರ್ ಮಾಡ್ತೀವಲ್ಲ, ನಮಾಜ್ ಮಾಡ್ತೀವಲ್ಲ, ಅದಕ್ಕೆ ಜಾನಿಮಾಜ್ ಅಂತೀವಿ. ಒಂದು ಜಾನಿಮಾಜ್ ಮತ್ತು ಒಂದು ಯಾಸೀನ್ ಅಂತೀವಿ, ಕುರಾನ್, ಕೊಟ್ಟು ಅದು ಕೊಂಡ್ಕೊಳಕ್ಕೆ ಹೊಟ್ಟಿದ್ರು. ಆ ಹಿನ್ನೆಲೆ ಹೇಳಿದ್ದೀನಿ ನಾನು. ಅಲ್ಲ, ಅಶೋಕ್ ಅವರು ಅದಕ್ಕೆ ಕೇಳಿದ್ದಾರೆ ಸರ್, ಇಲ್ಲಿ ಪಾಕಿಸ್ತಾನದಿಂದ ಇರಾನ್ ಇರಾಕಿಂದ ಅಮೌಂಟ್ ತರ್ತಾರ ಅನ್ನೋದು ಕೂಡ ಪ್ರಶ್ನೆ. ಏನಕ್ಕಿಂತೆ ದುಡ್ಡು ಕೊಟ್ಟು ಕೊಂಡ್ಕೊಂತೀವಿ ನಾವು ಅಂತ ಹೇಳಿದಿರಲ್ಲ? ಇಲ್ಲೆಲ್ಲ ನಾನೇನು ಬಸ್ಸು ಕುಮಾರಸ್ವಾಮಿಗೆ ಅಂದರೆ ಮುಸಲ್ಮಾನ್ ಓಟ್ನ ಅವ್ರು ಕೊಂಡ್ಕೊಳಕ್ಕೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬಿಕಾವ್ ಆಗಲ್ಲ. ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದೀನಿ. ಆಯಿತು.